ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ಇಂದು ಈ ವಿಡಿಯೋದ ಮೂಲಕ ಸಿಂಹ ರಾಶಿಯವರ ಜಾತಕ ಫಲಿತಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಂದು ನಾನು ನಿಮಗೆ ಈ ರಾಶಿಯವರ ಕುರಿತು ಒಂದು ಪ್ರಮುಖ ವಿಷಯವನ್ನು ತಿಳಿಸಲು ಬಂದಿದ್ದೇನೆ. ಜುಲೈ 28 ಮಂಗಳವಾರ ಈ ರಾಶಿಯವರ ಕುಟುಂಬ ಜೀವನದಲ್ಲಿ ಅತ್ಯಂತ ಮಹತ್ವದ ಮತ್ತು ಭಾವನಾತ್ಮಕ ತಿರುವು ಬರಲಿದೆ. ಇಷ್ಟು ದಿನಗಳಿಂದ ನಿಮ್ಮ ಮನೆಯಲ್ಲಿ ಆವರಿಸಿದ್ದ ಕತ್ತಲೆ ಮೋಡಗಳು ದೂರವಾಗಿ ನಿಮ್ಮ ಮನಸ್ಸು ಮತ್ತು ಮನೆಯೊಳಗೆ ಹೊಸ ಬೆಳಕು ತುಂಬುವ ಶುಭ ಸಮಯ ಆರಂಭವಾಗಲಿದೆ. ಈ ರಾಶಿಯವರು ಈ ವಿಡಿಯೋವನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜುಲೈ 28ರಂದು ಕುಟುಂಬ ಸದಸ್ಯರ ನಡುವಿನ ಅಪಾರ್ಥಗಳು ದೂರವಾಗುವ ಸಮಯ ಬಂದಿದೆ. ವಿಶೇಷವಾಗಿ ಸಂಜೆ 7 ಗಂಟೆಯ ನಂತರ ಒಂದು ಪ್ರಮುಖ ಸತ್ಯ ಹೊರಬರುತ್ತದೆ. ಬೆಳಗ್ಗೆಯಿಂದಲೇ ಸಮಸ್ಯೆಗೆ ಪರಿಹಾರ ಸಿಗುವ ಸೂಚನೆಗಳು ಕಾಣಿಸಿಕೊಳ್ಳುತ್ತವೆ. ಸತ್ಯ ತಿಳಿದ ನಂತರ ನಿಮ್ಮ ಮನಸ್ಸು ಹಗುರವಾಗುತ್ತದೆ. ನೀವು ಕೇಳುತ್ತಿರುವುದು ಸಂಪೂರ್ಣ ಸತ್ಯ. ಇಷ್ಟು ದಿನಗಳಿಂದ ಅನುಮಾನಗಳು, ಅಪಾರ್ಥಗಳು ಮತ್ತು ಮಾತಿನ ಜಗಳಗಳಿಂದ ಮಾನಸಿಕ ಒತ್ತಡವನ್ನು ಅನುಭವಿಸಿದ್ದೀರಿ. ಕುಟುಂಬದೊಳಗಿನ ಸಮಸ್ಯೆಗಳು, ಗಂಡ ಹೆಂಡತಿಯ ನಡುವಿನ ಭಿನ್ನಾಭಿಪ್ರಾಯಗಳು, ಸಹೋದರರ ನಡುವಿನ ಕಲಹಗಳು, ಸಂಬಂಧಿಕರು ಅಥವಾ ಹೊರಗಿನವರಿಂದ ಉಂಟಾದ ಸಮಸ್ಯೆಗಳು ನಿಮ್ಮ ಮನಃಶಾಂತಿಯನ್ನು ಕದಡಿವೆ. ಕೆಲವರು ನಿಮ್ಮನ್ನು ಸಮಸ್ಯೆಗಳಿಗೆ ತಳ್ಳಬೇಕು, ನಷ್ಟಕ್ಕೆ ಗುರಿ ಮಾಡಬೇಕು, ಮಾನಸಿಕ ಒತ್ತಡಕ್ಕೆ ಒಳಪಡಿಸಬೇಕು ಎಂಬ ಉದ್ದೇಶದಿಂದ ವರ್ತಿಸಿದ್ದಾರೆಯೇ ಎಂಬುದನ್ನು ನೀವು ಗಮನಿಸಿದ್ದೀರಾ? ಏಕೆಂದರೆ ಇಂದು ತೆಗೆದುಕೊಳ್ಳುವ ಕೆಲವು ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿವೆ. ಈ ಮಂಗಳವಾರ ನಿಮಗೆ ದೊಡ್ಡ ಮಟ್ಟದ ನೆಮ್ಮದಿ ದೊರೆಯಲಿದೆ. ಈ ಸಮಯದಲ್ಲಿ ಯಾವ ಸತ್ಯ ಹೊರಬರಲಿದೆ? ಯಾರ ನಡುವಿನ ಭಿನ್ನಾಭಿಪ್ರಾಯಗಳು ದೂರವಾಗಲಿವೆ? ಕುಟುಂಬದಲ್ಲಿ ಯಾವ ಬದಲಾವಣೆಗಳು ಸಂಭವಿಸಲಿವೆ? ಇವೆಲ್ಲವನ್ನು ಈಗ ತಿಳಿದುಕೊಳ್ಳೋಣ. ಜುಲೈ 28ರ ಗ್ರಹಸ್ಥಿತಿಗಳ ಪ್ರಭಾವದಿಂದ ಈ ರಾಶಿಯವರ ಕುಟುಂಬದಲ್ಲಿ ಇಷ್ಟು ದಿನಗಳಿಂದ ಇದ್ದ ಗೊಂದಲಗಳು ನಿವಾರಣೆಯಾಗಲಿವೆ. ರಾಶಿಯ ಅಧಿಪತಿಯು ಶನಿ ದೇವರು ನಿಮಗೆ ಶಿಸ್ತು, ಧೈರ್ಯ ಮತ್ತು ಸತ್ಯವನ್ನು ಅರಿಯುವ ಮಾನಸಿಕ ಪ್ರೌಢತೆಯನ್ನು ನೀಡಲಿದ್ದಾರೆ. ಚಂದ್ರನ ಸಂಚಾರ, ಗುರುಗ್ರಹದ ಶುಭ ದೃಷ್ಟಿ ಮತ್ತು ಬುಧನ ಅನುಕೂಲಕರ ಪ್ರಭಾವದಿಂದ ಹೊಸ ಅವಕಾಶಗಳು ಸಿಗಲಿವೆ. ಮಂಗಳವಾರ ಚಂದ್ರನ ದಿನವಾಗಿರುವುದರಿಂದ ಕುಟುಂಬ, ತಾಯಿ ಹಾಗೂ ಗೃಹ ಸೌಖ್ಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಮಹತ್ವದ ಬೆಳವಣಿಗೆಗಳು ನಡೆಯಲಿವೆ. ಇಷ್ಟು ದಿನಗಳಿಂದ ಅಡಗಿದ್ದ ಸತ್ಯ ಬಹಿರಂಗವಾಗುತ್ತದೆ. ಗುರುಗ್ರಹದ ಅನುಗ್ರಹದಿಂದ ಕುಟುಂಬದೊಳಗಿನ ವೈಷಮ್ಯಗಳು ಕಡಿಮೆಯಾಗುತ್ತವೆ. ಹೃದಯಗಳು ಒಂದಾಗುವ ಸಮಯ ಆರಂಭವಾಗುತ್ತದೆ. ಬುಧನ ಪ್ರಭಾವದಿಂದ ಸಂಜೆ ನಡೆಯುವ ಒಂದು ಮಾತುಕತೆ ಅಥವಾ ಸಾಕ್ಷ್ಯದ ಮೂಲಕ ಅಪಾರ್ಥಗಳಿಗೆ ಕಾರಣವಾದ ನಿಜವಾದ ವಿಷಯ ಬೆಳಕಿಗೆ ಬರುತ್ತದೆ. ಕಳೆದ ಕೆಲವು ತಿಂಗಳುಗಳು ಅಥವಾ ವರ್ಷಗಳಿಂದ ನಿಮ್ಮ ಕುಟುಂಬದಲ್ಲಿ ಅಶಾಂತಿ ಇರುವುದು ನಿಮಗೆ ಗೊತ್ತೇ ಇದೆ. ಅದರ ಪ್ರಮುಖ ಕಾರಣಗಳು ಹೀಗಿವೆ: ಮೂರನೇ ವ್ಯಕ್ತಿಯ ಹಸ್ತಕ್ಷೇಪ ಅಥವಾ ಸುಳ್ಳು ವದಂತಿಗಳು. ಯಾರೋ ಹೇಳಿದ ಮಾತನ್ನು ನಂಬಿ ನಿಮ್ಮವರೇ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದು. ಆಸ್ತಿ ಅಥವಾ ಹಣಕಾಸಿನ ವಿಷಯಗಳಲ್ಲಿ ಸ್ಪಷ್ಟತೆಯ ಕೊರತೆ. ನಾನೇ ಹೆಚ್ಚು ಕೆಲಸ ಮಾಡುತ್ತಿದ್ದೇನೆ, ನನಗೆ ಗೌರವ ಸಿಗುತ್ತಿಲ್ಲ ಎಂಬ ಭಾವನೆ. ಗಂಡ, ಹೆಂಡತಿ, ಅಣ್ಣ, ತಮ್ಮ, ಅಕ್ಕ, ತಂಗಿ ಅಥವಾ ಇತರ ಕುಟುಂಬ ಸದಸ್ಯರ ನಡುವೆ ಸಣ್ಣ ಮಾತಿನ ಭಿನ್ನಾಭಿಪ್ರಾಯಗಳು. ನೀವು ಒಳ್ಳೆಯ ಉದ್ದೇಶದಿಂದ ಹೇಳಿದ ಮಾತನ್ನು ಎದುರಾಳಿ ತಪ್ಪಾಗಿ ಅರ್ಥ ಮಾಡಿಕೊಂಡಿರಬಹುದು. ಇದರಿಂದ ಮನಸ್ಸಿನ ಅಂತರ ಹೆಚ್ಚಾಗಿದೆ. ಈ ಎಲ್ಲ ಸಮಸ್ಯೆಗಳ ಹಿಂದೆ ನಿಮ್ಮ ಕುಟುಂಬದಲ್ಲಿ ಶಾಂತಿ ಕದಡಲು ಪ್ರಯತ್ನಿಸಿದ ಒಬ್ಬ ವ್ಯಕ್ತಿಯ ಪ್ರಭಾವವೂ ಇರಬಹುದು. ಕುಟುಂಬದ ಸದಸ್ಯರ ನಡುವೆ ಜಗಳ, ಅನುಮಾನ ಮತ್ತು ಮಾನಸಿಕ ಒತ್ತಡ ಉಂಟುಮಾಡುವ ಉದ್ದೇಶದಿಂದ ಕೆಲವು ಘಟನೆಗಳು ನಡೆದಿರಬಹುದು. ಇದು ಯಾರ ನಡುವಿನ ಅಪಾರ್ಥಗಳು ದೂರವಾಗಲಿವೆ? ಗಂಡ ಹೆಂಡತಿಯ ನಡುವಿನ ಅನುಮಾನಗಳು ಮತ್ತು ಮೂರನೇ ವ್ಯಕ್ತಿಯಿಂದ ಉಂಟಾದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಸಹೋದರ ಸಹೋದರಿಯರ ನಡುವಿನ ಆಸ್ತಿ ಅಥವಾ ಹಂಚಿಕೆ ಸಂಬಂಧಿತ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗುತ್ತವೆ. ಪೋಷಕರು ಮತ್ತು ಮಕ್ಕಳ ನಡುವೆ ಮದುವೆ ಅಥವಾ ಭವಿಷ್ಯದ ನಿರ್ಧಾರಗಳ ಬಗ್ಗೆ ಉತ್ತಮ ಅರ್ಥೈಸಿಕೆ ಮೂಡುತ್ತದೆ. ಅತ್ತೆ ಮಾವ, ಸೊಸೆ ಅಳಿಯರ ನಡುವಿನ ಹಳೆಯ ಮನಸ್ತಾಪಗಳು ಕೂಡ ಸಂಜೆ 7:25ಕ್ಕೆ
ಹೊರಬರುವ ಸತ್ಯದಿಂದ ನಿವಾರಣೆಯಾಗುವ ಸಾಧ್ಯತೆ ಇದೆ. ಸತ್ಯ ಹೊರಬಂದ ನಂತರ ಹಳೆಯ ವಿಷಯಗಳನ್ನು ಮತ್ತೆ ಕೆದಕಬೇಡಿ. ನಾನು ಮೊದಲೇ ಹೇಳಿದ್ದೆ ಎಂದು ಎದುರಾಳಿಯನ್ನು ನೋಯಿಸಬೇಡಿ. ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡವರು ಪಶ್ಚಾತ್ತಾಪಪಟ್ಟರೆ ಅವರನ್ನು ಕ್ಷಮಿಸಿ. ಕ್ಷಮೆ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸುತ್ತದೆ. ಸಂಜೆ ಕುಟುಂಬದ ಎಲ್ಲರ ಜೊತೆ ಸೇರಿ ಶಾಂತವಾಗಿ ಮಾತನಾಡಿ. ಇದು ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ. ನಿಮ್ಮ ಜೀವನದಲ್ಲಿ ಇನ್ನಷ್ಟು ಬೆಳಕು ಮತ್ತು ಸಂತೋಷ ಬರಲಿ ಎಂದು ಹಾರೈಸುತ್ತೇನೆ. ಇಂದು ಸಂಜೆ ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಅಥವಾ ಓಂ ಸಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿದರೆ ಕುಟುಂಬದ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗುತ್ತದೆ, ಅಪಾರ್ಥಗಳು ದೂರವಾಗುತ್ತವೆ ಮತ್ತು ಜೀವನದಲ್ಲಿ ಉತ್ತಮ ಬದಲಾವಣೆಗಳು ಸಂಭವಿಸುತ್ತವೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋವನ್ನು ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಈ ವಿಡಿಯೋ ವೀಕ್ಷಿಸಿದ ನನ್ನೆಲ್ಲ ವೀಕ್ಷಕ ಬಂಧುಗಳಿಗೂ ಧನ್ಯವಾದಗಳು.